ಚುನಾವಣೆಯಲ್ಲಿ ಬಹಳ ಮುಖ್ಯವಾದಂತ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಶ್ರೀಧರ್ ಗೌಡ ಮತ್ತು ಕೃಷ್ಣೇಗೌಡ ಇಬ್ರು ಒಟ್ಟಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಮತ ಕೇಳ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂತ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೃಷ್ಣೇಗೌಡರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣೇಗೌಡರು 58,000 ಮತಗಳನ್ನು ಪಡೆದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ 70,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದೆ. 73,000. ಇಬ್ಬರು ಸೇರಿರೋದ್ರಿಂದ ಕನಿಷ್ಠ ಪಕ್ಷ 1,00,000ಕ್ಕೂ ಹೆಚ್ಚು ಮತಗಳು ಅರ್ಕೂರು ಕ್ಷೇತ್ರದಿಂದ ನಾನು ಅವ್ರಿಗೆ ಹೇಳಿದ್ದೀನಿ, ಶ್ರೀಧರ್ ಗೌಡರಿಗೆ ಮತ್ತು ಕೃಷ್ಣೇಗೌಡರಿಗೆ ಅರ್ಕೂರು ಕ್ಷೇತ್ರದಿಂದ ಕನಿಷ್ಠ 30,000 ನೀರನ್ನು ಕೊಡಬೇಕು ಅಂತ ನಿಮಗೂ ಕೂಡ ಮನವಿ ಮಾಡ್ತೇನೆ. ನಿಮ್ಮ ಉತ್ಸಾಹ ನೋಡಿದ್ರೆ 30,000 ನೀರು ಕೊಡಿಸೋದೇನು ಕಷ್ಟ ಇಲ್ಲ. ನಮಗೆ ಅರ್ಕೂರು ಕ್ಷೇತ್ರ ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಕ್ಷೇತ್ರ. ಮತ್ತೆ ನನಗೆ ಅರ್ಕೂರು ಕ್ಷೇತ್ರ ಮತದಾರರ ಕಂಡ್ರೆ ಬಹಳ ಗೌರವ, ಅಭಿಮಾನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅರ್ಕೂರು ಕ್ಷೇತ್ರದ ಜನರು ನಾನು ಯಾವಾಗ ಬಂದು ಮತ ಕೇಳಿದ್ರು ಕೂಡ ನನ್ನ ಮಾತಿಗೆ ಮನ್ನಣೆಯನ್ನ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನಾನು ಎಷ್ಟು ನಮಸ್ಕಾರಗಳನ್ನ ಹೇಳಿದ್ರು ಕೂಡ ಅದು ಕಡಿಮೆನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ನಾವು 28ಕ್ಕೆ 28 ಗೆಲ್ತೀವಿ, 28ಕ್ಕೆ 28 ಗೆಲ್ತೀವಿ. ನಿಮಗೆ ಸ್ವತಂತ್ರವಾಗಿ ಬಿಜೆಪಿಗೆ 28 ಸ್ಥಾನಗಳನ್ನು ಗೆಲ್ಲಿಕ್ಕೆ ಶಕ್ತಿ ಇದ್ರೆ ಜೆಡಿಎಸ್ ನವರ ಜೊತೆ ಯಾಕೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಕಾರಣ ಯಾಕಪ್ಪ ಅಂತಂದ್ರೆ ಬಿಜೆಪಿ ಅವರು ಸ್ವತಂತ್ರವಾಗಿ ನಿಂತಿದ್ರೆ, ಜೆಡಿಎಸ್ ನವರು ಸ್ವತಂತ್ರವಾಗಿ ನಿಂತಿದ್ರೆ ನಾವು ಸೋಲ್ತೀವಿ ಅಂತಕ್ಕಂಥ ಭಯದಿಂದ
ಇವತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಾನು ನಿರೀಕ್ಷೆ ಮಾಡಿದ್ದೆ ದೇವೇಗೌಡರು ಯಾವತ್ತೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ ಅಂತ ಅನ್ಕೊಂಡಿದ್ದೆ. ಯಾಕಂತಂದ್ರೆ ಜೆಡಿಎಸ್ ಹುಟ್ಟಿದಂದಿನಿಂದ ಮೊನ್ನೆವರೆಗೂ ಕೂಡ ದೇವೇಗೌಡರು ಬಿಜೆಪಿಯನ್ನ ವಾಚಾಮಗೋಚರವಾಗಿ ಬೈತಾ ಇದ್ರು. ಅದು ಒಂದು ಕೋಮುವಾದಿ ಪಕ್ಷ, ದೇಶವನ್ನ ಒಡಿತಕ್ಕಂಥ ಪಕ್ಷ, ಜನರಲ್ಲಿ ದ್ವೇಷದ ಭಾವನೆಯನ್ನು ಉಂಟು ಮಾಡಿ ದ್ವೇಷವನ್ನ ಸಾಧಿಸ್ತಕ್ಕಂಥ ಪಕ್ಷಗಳ ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ ಅಂತೇಳಿ ದೇವೇಗೌಡರು ಪದೇ ಪದೇ ಹೇಳ್ತೀವಿ. ಅದಕ್ಕೋಸ್ಕರ ಜನತಾ ದಳ ಸೆಕ್ಯುಲರ್ ಅಂತ ಇಟ್ಕೊಂಡಿದ್ವಿ. ನಾನು ಅದಕ್ಕೆ ಹೇಳಿದೆ ದೇವೇಗೌಡರಿಗೆ, ನೀವು ಕೋಮುವಾದಿಗಳ ಜೊತೆ ಸೇರ್ಕೊಂಡಿರೋದ್ರಿಂದ ದೇವೇಗೌಡ್ರೆ ಆ ಜನತಾ ದಳ ಆ ಸೆಕ್ಯುಲರ್ ಅಂತ ಪದ ಇದೆಯಲ್ಲ ಅದನ್ನ ತೆಗೆದಾಕಿದ್ರಿ ಅಂತ. ಯಾಕಂತಂದ್ರೆ ನೀವು ಕೂಡ ಕೋಮುವಾದಿಗಳಾಗಿದ್ದೀರಿ, ಹೌದಾ? ದೇವೇಗೌಡರು ಕೂಡ ಕೋಮುವಾದಿಗಳಾಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ನೀವು ದೇವೇಗೌಡರ ಸ್ಟೇಟ್ಮೆಂಟ್ ನೋಡಿರ್ಬೇಕು. ಏನಂತ ಹೇಳಿದ್ದಾರೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ನನ್ನನ್ನ ಬಹಳ ಪ್ರೀತಿಸ್ತಾರೆ, ನನಗೂ ದೇವೇಗೌಡರಿಗೂ ಅವಿನಾವ ಭಾವ ಸಂಬಂಧ ಇದೆ ಅಂತ ಹೇಳಿದ್ರು. ನಾನು ಅವರಿಗೆ ಜ್ಞಾಪಿಸಿದೆ, ಗೌಡ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇನ್ನೊಂದು ಜನ್ಮ ಇದ್ರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದ್ರಲ್ರಿ. ಒಂದು ವೇಳೆ 2019ರಲ್ಲಿ ಹೇಳಿದ್ದದು, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶದಲ್ಲಿ ಇರಲ್ಲ ಎಲ್ಲ ಹೇಳಿ ಮೊನ್ನೆ ನಾನು ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನಕ್ಕೆ ಬಂದಿದ್ದಾಗ ರಾಹುಲ್ ಗಾಂಧಿ ಅವರು ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಕರೆದ್ರು. ಅದಕ್ಕೆ ಕೆಂಡ ಬಂಡವಾಳಗಳು ದೇವೇಗೌಡರು ಇದನ್ನ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಅವರಿಗೆ ಹೇಳಿ ಈ ಮಾತನ್ನ ಹೇಳಿಸಿದರು ಅಂತ ಹೇಳಿ. ಇಷ್ಟೆಲ್ಲ ದೇವೇಗೌಡರೇ ಕೋಮುವಾದಿ ಬಿಜೆಪಿ ಬಗ್ಗೆ ಮಾತನಾಡದಂತೆ ನೀವು ಇವತ್ತು ಬಾಯ್ 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 ಅಂತ ಸೇರ್ಕೊಂಡಿದ್ದೀರಲ್ಲ, ನಿಮ್ಮನ್ನ ಯಾರು ನಂಬ್ತಾರೆ ಹೇಳಿ ಗೌಡ್ರೆ? ಇದಕ್ಕೆ ಹೇಳಿದಾಗ ದೇವೇಗೌಡರು ಹೇಳಿದ್ರು, ನನಗೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ, ಅದರಿಂದ ನನ್ನ ಶಕ್ತ ಸಿದ್ದರಾಮಯ್ಯನವರಿಗೆ ಗರ್ವಭಂಗವನ್ನ ಭಂಗಪಡಿಸ್ತದೆ ನನ್ನ ಕೆಲಸ ಅಂತೇಳಿ ನಾನು ಹೇಳಿದೆ. ದೇವೇಗೌಡರೆ ನನಗೆ ಅಧಿಕಾರ ಇರಲಿ ಅಧಿಕಾರ ಇಲ್ಲೂ ಗರ್ವ ಅಂತೂ ಇಲ್ಲವೇ ಇಲ್ಲ, ಗರ್ವ ಇದ್ರಲ್ಲೂ ಗರ್ವಭಂಗ ಮಾಡೋದು ಅಂತೇಳಿ. ಗರ್ವ ಇದ್ರಲ್ಲ ಗರ್ವಭಂಗ ಮಾಡೋದು. ಇವತ್ತೇನಾದ್ರೂ ನಮಗೆ ಶಕ್ತಿ, ರಾಜಕೀಯವಾಗಿ ಶಕ್ತಿ ಇದ್ದಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೊರತು ಬೇರೆಯವರಿಂದ ಅಲ್ಲ ಅಂತ ಏನೇ ಮಾತಾಡಿದ್ರು ಕೂಡ, ಏನೇ ನನ್ನ ಬಗ್ಗೆ ಟೀಕೆ ಮಾಡಿದ್ರು ಕೂಡ ನಿಮ್ಮ ಎಲ್ಲಿಯವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿಯವರೆಗೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಚುನಾವಣೆಯಲ್ಲಿ
ಯಾಕಂದ್ರೆ ನಮ್ಮ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಜೆಡಿಎಸ್. ನಾನು ಅರ್ಕೂರು ಬಂದಿರಲಿಲ್ಲ, ಹಳ್ಳಿ ಮೈಸೂರು ಬಂದಿದ್ದೆ. ದೇವೇಗೌಡ ನಾನು ಇಬ್ಬರು ಜೊತೆಗೆ ಬಂದಿದ್ದೆ. ಆಗ ಪ್ರಜ್ವಲ್ ರೇವಣ್ಣವರನ್ನ ಗೆಲ್ಲಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ್ದೆ. ಈ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯನಾದ ಮೇಲೆ ಅರ್ಕಲಗೂಡು ಇರಲಿ, ಹಾಸನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಇರಲಿ, ಕರ್ನಾಟಕಕ್ಕೆ ಏನು ಮಾಡಿಲ್ಲ. ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಏನಾದ್ರು ಮಾಡಿದ್ದಾರೆ ಬಡವರ ಪರವಾಗಿ? ಮಾಡಿಲ್ಲ. ಅದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಪಾರ್ಲಿಮೆಂಟ್ ನಲ್ಲಿ ಒಂದು ದಿನ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ದೊಡ್ಡ ಅನ್ಯಾಯ ಆಗಿದೆ. ನಮಗೆ ನ್ಯಾಯಯುತವಾಗಿ ತೆರಿಗೆ ಹಂಚಿಕೆಯಲ್ಲಿ ಬರಬೇಕಾದಂತ ನಮ್ಮ ಪಾಲನ್ನ ಕೇಂದ್ರ ಸರ್ಕಾರ ಕೊಡಲಿಲ್ಲ. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಈ ಅನ್ಯಾಯವನ್ನ ಪ್ರತಿಭಟಿಸಬೇಕಾದಂತ ಬಿಜೆಪಿ ಎಂಪಿಗಳಿರಲಿ, ಪ್ರಜ್ವಲ್ ರೇವಣ್ಣ ಇರಲಿ, ಸುಮಲತಾ ಇರಲಿ, ಇವ್ರು ಯಾರು ಕೂಡ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ, ಬಾಯಿ ಬಿಡ್ಲಿಲ್ಲ. ಇವತ್ತು ಕರ್ನಾಟಕದಿಂದ 4,30,000 ಕೋಟಿ ತೆರಿಗೆ ಕಲೆಕ್ಟ್ ಆಗುತ್ತೆ. ನೀವೆಲ್ಲ ಕೊಡ್ತಾ ಇರೋದು ತೆರಿಗೆ. $4,30,000 ಕೋಟಿನಲ್ಲಿ ನಮಗೆ ಬರ್ತಾ ಇರ್ತಕ್ಕಂಥದ್ದು ಬರೀ 55,000 ಕೋಟಿ. ಎಲ್ಲ ಕೇಂದ್ರ ಸರ್ಕಾರವೇ ಉಳಿಸ್ಕೊಳ್ತದೆ, ಕೇಂದ್ರ ಸರ್ಕಾರವೇ ಉಳಿಸ್ಕೊಳ್ತದೆ. ಕರ್ನಾಟಕದಲ್ಲಿ ಬರ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರ ಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದೀವಿ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ 2023 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಕೇಂದ್ರ ಸರ್ಕಾರದ ತಂಡ ಬಂದಿತ್ತು. ಕರ್ನಾಟಕದ ಬರ ಪೀಡಿತ ಪ್ರದೇಶಗಳನ್ನು ಭೇಟಿ ಮಾಡಿ ವರದಿ ಕೊಟ್ಟರು. ನವೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ವರದಿಯನ್ನು ಕೊಟ್ಟರು. ವರದಿ ಕೊಟ್ಟ ಮೇಲೂ ಕೂಡ ಇವತ್ತಿನವರೆಗೆ ಹೈಪವರ್ ಕಮಿಟಿ ಮೀಟಿಂಗ್ ಮಾಡಿಲ್ಲ. ನಾನೇ ಸ್ವತಃ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ, ನರೇಂದ್ರ ಮೋದಿ ಅವರೇ, ಕರ್ನಾಟಕದಲ್ಲಿ ಭೀಕರ ಬರ ಇದೆ, ನಮಗೆ ಕೊಡಬೇಕಾಗಿರ್ತಕ್ಕಂಥ NDRF ನಿಂದ ನಾವು 18,171 ಕೋಟಿ ಕೇಳಿದ್ದೀವಿ. ಅದನ್ನು ಬಿಡುಗಡೆ ಮಾಡ್ರಿ ಅಂತ ಕಾಗರದು ಅವರು ನಾನು ಹೇಳ್ತೀನಿ ಅಂತ ಹೇಳಿದ್ರು. ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ. ನೆಕ್ಸ್ಟ್ ಡೇ ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು. ಡಿಸೆಂಬರ್ 20ಕ್ಕೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ. ಅಮಿತ್ ಶಾ ಅವರು ನಾನು ಮತ್ತು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡಿದ್ದು. ಅಮಿತ್ ಶಾ ಅವರು ಹೇಳಿದ್ರು, ಡಿಸೆಂಬರ್ 23ನೇ ತಾರೀಕಿಗೆ ನಾನು ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡ್ತೀನಿ. ಅದನ್ನು ಹೇಳಿದವರು ಇವತ್ತಿನವರೆಗೆ ಒಂದು ಮೀಟಿಂಗೂ ಕರೆದಿಲ್ಲ. ನರೇಂದ್ರ ಮೋದಿ ಅವರು
ಬಿಜೆಪಿಯವರು ಯಾವ ಮುಖ ಹೊತ್ತುಕೊಂಡು ಕರ್ನಾಟಕದ ಜನರ ಬಳಿ ಬರ್ತಾರೆ, ನಿಮ್ಮ ಬಳಿ ಬರ್ತಾರೆ, ನಿಮ್ಮ ವೋಟ್ ಕೇಳ್ತಾರೆ, ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ಇವತ್ತು ಅವರಿಗೆ ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ನೀವೆಲ್ಲರೂ ಕೂಡ ಬಿಜೆಪಿಯವರಿಗೆ, ಜೆಡಿಎಸ್ನವರಿಗೆ ಪ್ರಶ್ನೆ ಮಾಡಬೇಕು. ವಾಟ್ ಮಾರಲ್ ರೈಟ್ ಯು ಹ್ಯಾವ್? ನಿಮಗೆ ವೋಟ್ ಕೇಳ್ತಕ್ಕಂಥ ಹಕ್ಕನ್ನು ಕಳ್ಕೊಂಡಿದ್ದೀರಿ. ಪ್ರಜ್ವಲ್ ರೇವಣ್ಣ ಒಂದು ದಿನ ಬಾರಿ ಬಿಡಲಿಲ್ಲ ಪಾರ್ಲಿಮೆಂಟ್ ನಲ್ಲಿ. 6 ತಿಂಗಳಾದ್ರೂ ಕೂಡ ಬರಗಾಲಕ್ಕೋಸ್ಕರ 1 ರೂಪಾಯಿ ಕೊಡಲಿಲ್ಲ ಕೇಂದ್ರ ಸರ್ಕಾರ. ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿ ಬಂತು. ಸುಪ್ರೀಂ ಕೋರ್ಟ್ ನಲ್ಲಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಕೇಂದ್ರ ಸರ್ಕಾರದ ಪರವಾಗಿ 15 ದಿನಗಳಲ್ಲಿ ಇತ್ಯರ್ಥ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದ ಮುಂದೆ ನೋಟಿಸ್ ಕೊಡೋದು ಬೇಡ, ನಾವು ಇತ್ಯರ್ಥ ಮಾಡ್ತೀವಿ ಅಂತ ಒಪ್ಪಿಕೊಂಡ್ರು. ನಾವು ಕಾಯ್ತಾ ಇದ್ದೀವಿ, ಇತ್ಯರ್ಥ ಮಾಡ್ತಾರೆ ಅಂತಕ್ಕಂಥ ಮಾಡಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಾರೆ ಅಂತೇಳಿ ಕಾಯ್ಕೊಂಡಿದ್ದೀವಿ. ಕೊಡದೆ ಹೋದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇಷ್ಟೊಂದು ಅನ್ಯಾಯ ಆಗಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಆಗಲಿ, ಬಿಜೆಪಿ ಎಂಪಿಗಳಾಗಲಿ ಒಂದು ದಿನ ಬಾಯಿ ಬಿಡಲಿಲ್ಲ. ಕರ್ನಾಟಕದ ಜನರ ಬಗ್ಗೆ ಮಾತಾಡದೆ ಇರ್ತಕ್ಕಂಥ ಇಂಥ ಲೋಕಸಭಾ ಸದಸ್ಯರಿಗೆ ವೋಟ್ ಕೊಡ್ತೀರಾ? ವೋಟ್ ಕೊಡ್ತೀರಾ? ವೋಟ್ ಕೊಡ್ಕೊಳ್ಳೋದು, ಯಾವ ಕಾರಣಕ್ಕೂ ವೋಟ್ ಕೊಡ್ಕೊಳ್ಳೋದು. ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಈ ಸಾರಿ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನಾನು ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಇದು 3ನೇ ಸಭೆ. ಹೊಳೆನರಸೀಪುರ ನೆಕ್ಸ್ಟ್ ಸಭೆ ಇದೆ, ಆಮೇಲೆ ಚನ್ನರಾಯಪಟ್ಟಣದಲ್ಲಿ ಸಭೆ ಇದೆ. ಅದರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಥಮ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆದರು. 10 ವರ್ಷ ಪೂರೈಸಿದ್ರು. ಈಗಾಗಲೇ 10 ವರ್ಷಗಳಲ್ಲಿ ಅವ್ರು ಹೇಳಿದಂತ ಯಾವ ಭರವಸೆಯನ್ನು ಕೂಡ ಈಡೇರಿಸಿಲ್ಲ. ರೈತರು ಸಮಸ್ಯೆಗಳು, ರೈತರು ಅನೇಕ ವರ್ಷಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೇ ನರೇಂದ್ರ ಮೋದಿ ಅವರು ಒಪ್ಪಿಕೊಂಡಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.